ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ ವಾರ್ಷಿಕ ಸಿಡಿಬಂಡಿ ಮಹೋತ್ಸವವು ನೋಡ್ತಾ ಇದ್ದಾರೆ. ಅತಿ ವಿಜೃಂಭಣೆಯಿಂದ, ಉಲ್ಲಾಸದಿಂದ, ಸಂಭ್ರಮದಿಂದ ಭಕ್ತಾದಿಗಳು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಿನ್ನೆ ಸಂಜೆ ಸಿಡಿಬಂಡಿ ಬಂದು ಈ ದಿನ ಸಂಜೆ ಸಾಯಂಕಾಲ ಒಂದು ಉತ್ಸವ ಪ್ರದರ್ಶನ ಮಾಡಿ ನಾಳೆ ಸಂಜೆ ಮತ್ತೆ ಹೋಗುವ ಒಂದು ಸಂಪ್ರದಾಯ ಪದ್ಧತಿ ಅದೇ ರೀತಿಯಾಗಿ ನಡೀತಾ ಇದೆ. ಸೊ ಈ ಸಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಸೇರ್ತಾ ಇದ್ದಾರೆ. ಸೊ ಅಲಂಕಾರ, ಹೂ ಅಲಂಕಾರ, ದೀಪಾಲಂಕಾರ, ಎಲ್ಲ ರೀತಿಯ ಅಲಂಕಾರಗಳು ಈ ಸಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಪಾಡು ಮಾಡಿದ್ದೇವೆ. ಅದೇ ರೀತಿ ಭಕ್ತರು ಸಹಕಾರ ಮಾಡ್ತಿದ್ದಾರೆ. ಅವರಿಗೆ ಬೆಳಗ್ಗೆಯಿಂದನೇ ವಿವಿಧ ಸಂಘ ಸಂಸ್ಥೆಗಳು, ದಾನಿಗಳು, ಭಕ್ತಾದಿಗಳು ನೀರಿನ ಸೇವೆ, ಮಜ್ಜಿಗೆ ಸೇವೆ, ದಾಸೋಹ ಸೇವೆ, ಪ್ರಸಾದ ಸೇವೆ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ದೇವಿ ಎಲ್ಲರಿಗೂ ಇವತ್ತು ನಾಳೆ ಬಂಗಾರದ ಅಲಂಕಾರ ಮಾಡಿರ್ತೇವೆ ನಾವು. ಸೊ 3 ದಿನವರೆಗೆ. ಸೊ ನಾಡಿನ ಮತ್ತು ಬೆಳ್ಳಿ ಅಲಂಕಾರ ಹಾಗಾಗಿ ನಾನಾ ಭಾಗಗಳಿಂದ, ಗ್ರಾಮಾಂತರ ಪ್ರದೇಶದಿಂದ ಮತ್ತು ಅನಂತಪುರ ಮತ್ತು ಕರ್ನೂಲು, ಮಹಾರಾಷ್ಟ್ರ, ಈಗ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ ಈ ಭಾಗದಿಂದ ಭಕ್ತಾದಿಗಳು ಬರ್ತಾರೆ. ಹರಪನಹಳ್ಳಿ ಮತ್ತು ಅಡಗಲಿ, ಹರಪನಹಳ್ಳಿ ಕಡೆಯಿಂದ ದಾವಣಗೆರೆ ಪಾದಯಾತ್ರೆ ಬರ್ತಾರೆ. ಭಕ್ತಾದಿಗಳು ತಂದಿದ್ದಾರೆ. ಇವತ್ತು ರಾತ್ರಿ ಭಜನೆ ಇರುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಇವತ್ತು ಸಂಸ್ಕೃತಿ ಇಲಾಖೆ ಮತ್ತು ದೇವಸ್ಥಾನ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದರೆ ಒಂದು ನಾಟಕ ಮತ್ತು ಕಲಾ ತಂಡಗಳು ವ್ಯವಸ್ಥೆ ಮಾಡಲಾಗಿದೆ. ಭಕ್ತಾದಿಗಳು ಸಹಕಾರ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆಂಬ ಉದ್ದೇಶದಿಂದ ಈ ಸಾರಿ 3 LED ಸಂಗನಕಲ್ ರಸ್ತೆ ಮತ್ತು ಅಂಡರ್ ಬ್ರಿಡ್ಜ್ ಮುಂಭಾಗ ಮತ್ತು ತಾಳೂರು ರಸ್ತೆಯಲ್ಲಿ ಒಂದು LED ಪರದೆಗಳನ್ನು ಹಾಕಿದ್ದಾರೆ. ಇದ್ದಾರೆ ನೋಡುವ ಆಸೆ ಎಲ್ಲರಿಗೂ ಜಾತ್ರೆ ನೋಡ್ಬೇಕಂತೇಳಿ ಅವ್ರು ನೂಕುನುಗ್ಗಲು ಆಗಬಾರ್ದು. ಆ ಸಮಯ ಏನಾದರೂ ಆಗಿದರೆ ಅಲ್ಲಿಯ ಭಕ್ತರು ಅಲ್ಲಿಗೆ ದರ್ಶನ ಒಂದು ಕಲ್ಪಿಸಬೇಕೆಂಬ ಉದ್ದೇಶದಿಂದ ಈ ಸಾರಿ LED ಸ್ಕ್ರೀನ್ಗಳನ್ನು ಸಹ ಮಾಡಲಾಗಿದೆ. ದಯವಿಟ್ಟು ಭಕ್ತಾದಿಗಳು ಶಾಂತಿಯಿಂದ, ನೆಮ್ಮದಿಯಿಂದ ಬಂದು ದೇವಿಯ ಆಶೀರ್ವಾದ ಪಡಿಬೇಕು. ಈ ಸಾರಿ ಜನಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಉದ್ದೇಶ ಪೊಲೀಸ್ ಇಲಾಖೆಯವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ರಸ್ತೆಗಳಲ್ಲಿ CCTVಗಳನ್ನು ಅಳವಡಿಸಲಾಗಿದೆ. ಯಾವುದೇ ತರಹದ ಈ ಕಳ್ಳತನಗಳಾಗಲಿ ಬೇರೆ ಬೇರೆ ಘಟನೆಗಳು ಆಗಬಾರ್ದೆಂಬ ಉದ್ದೇಶದಿಂದ ಪ್ರತಿಯೊಂದು ರಸ್ತೆಯಲ್ಲಿ ಸುಮಾರು 25 CCTV ಕ್ಯಾಮೆರಾವನ್ನು ಅಳವಡಿಸಿ ಮಾನಿಟರ್ ಮಾಡಲಾಗಿದೆ. ಹೀಗಾದರೆ ಸುರಕ್ಷಿತ ಮುಂಜಾಗ್ರತಾ ಕ್ರಮವಾಗಿ ಮಾಡಲಾಗಿದೆ. ಪೊಲೀಸರು ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ಭಕ್ತರಿಗೆ ಕೇಳ್ತೇನೆ ನಾನು. ಭಕ್ತಾದಿಗಳಿಗೆ ಆ ದೇವಿಯ ಆಶೀರ್ವಾದ ಪಡೆದು ಉನ್ನತರಾಗಬೇಕು. ಅದೇ ರೀತಿಯಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಬೇಕು. ಅದೇ ಅತಿ ಶೀಘ್ರದಲ್ಲಿ ಡ್ಯಾಮಿನ ಕೆಲಸ ಮುಗಿಬೇಕು. ಮತ್ತೊಂದು ಮಳೆ ಬಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ತೀರ್ಲಂತ ಈ ಮುಖಾಂತರ ಜನರಿಗೆ ತಿಳಿಸ್ತಾ ದೇವಿ ಸಕಲ ಸೌಭಾಗ್ಯಗಳನ್ನು, ಆರೋಗ್ಯಗಳನ್ನು, ಬೆಳೆ ಎಲ್ಲ ಕೊಡ್ಲಿ ಅಂತೇಳಿ ಭಕ್ತಾದಿಗಳಿಗೆ ಕೋರ್ತೇನೆ. ನೋಡೋ ಸೌಭಾಗ್ಯ, ಆ ತಾಯಿ ನಮ್ಮನ್ನು ನೋಡುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಲಭಿಸಿದೆ. 2ನೆಯ ಪ್ರದಕ್ಷಿಣೆಯು ಪಶ್ಚಿಮ ದಿಕ್ಕಿನ ಆ ಸಿಂಹವಾಹಿನಿಯ ಹಿಂಭಾಗದಿಂದ 2ನೇ ಪ್ರದಕ್ಷಿಣೆಯು ಸಂತೋಷವು ಬಳ್ಳಾರಿ ನಗರಕ್ಕೆ ಸಿಗಲಿ, ಬಳ್ಳಾರಿ ನಗರವು ಸುಭಿಕ್ಷವಾಗಿರಲಿ. ಸಿಡಿಮಂಡ ಹೋಗಲಿಕ್ಕೆ ಸಹಕಾರ ಕೊಡಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.